ಅಧಿಕಾರಿ ನಿಂದನೆ ಪ್ರಕರಣದಲ್ಲಿ ರಾಜೀವ್ ಗೌಡ ಬಂಧನ ಆಗಿದೆ. ಏನು ಲೇಟೆಸ್ಟ್ ಅಪ್ಡೇಟ್ ಇದೆ ಸರ್? ಇಲ್ಲ, ಶಿಡ್ಲಘಟ್ಟದಲ್ಲಿ ಅಧಿಕಾರಿ ನಿಂದನೆ ಮಾಡಿ ಅವರು ಕೇಸ್ ರಿಜಿಸ್ಟರ್ ಮಾಡಿದ ಮೇಲೆ ಅವರು ತಪ್ಪಿಸ್ಕೊಂಡು ಹೋಗಿದ್ದರು. ರಾಜೀವ್ ಗೌಡ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರು ಮತ್ತು ಹಿಂದಿನ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು ಕೂಡ. ಆದರೆ ಪಕ್ಷ ಅವ್ರನ್ನ ಈ ಘಟನೆ ಆದಮೇಲೆ ಅವರನ್ನು ಸಸ್ಪೆಂಡ್ ಕೂಡ ಮಾಡಿದೆ. ನಾವು ಪೊಲೀಸ್ ಇಲಾಖೆಯಲ್ಲಿ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಅವರು ತಪ್ಪಿಸ್ಕೊಂಡು ಹೋಗಿದ್ದರು. 11 ದಿವಸ ಅವರು ನಮ್ಮ ಕೈಗೆ ಸಿಕ್ಕಿರಲಿಲ್ಲ. ಈಗ ಅವರು ಕೇರಳಕ್ಕೆ ಹೋಗುವ ದಾರಿನಲ್ಲಿ ಮಂಗಳೂರಿಂದ ಕೇರಳಕ್ಕೆ ಹೋಗುವಾಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಅದಾದಮೇಲೆ ನಾವು ಜುಡಿಷಿಯಲ್ ಕಸ್ಟಡಿಗೆ ಪೊಲೀಸ್ನವ್ರು ಕೇಳ್ಕೊಳ್ತಾರೆ. ಮುಂದೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ನಿನ್ನೆ ಮಾತಾಡ್ತಾ ಇರಬೇಕಾದ್ರೆ ಆಂಟಿಸಿಪೇಟರಿ ಬೇಲಿಂಗ್ ಇದು ರಿಜೆಕ್ಟ್ ಆಗಿದೆ. ಕೋರ್ಟ್ ವಿಚಾರಗಳಲ್ಲಿ ಅವ್ರಿಗೆ ಕ್ಲಿಯರ್ ಸಿಕ್ಕಿದ ನಂತರ ಅರೆಸ್ಟ್ ಮಾಡ್ತಾರೆ, ಗೌರ್ಮೆಂಟ್ ಆ ಥರ ಪ್ಲ್ಯಾನ್ ಮಾಡಿದೆ ಅನ್ನೋದು ಆರೋಪ ಮಾಡಿದ್ರು ನಿನ್ನೆ. ನೋಡಿ, ನಾವು ಯಾವುದೂ ಆ ರೀತಿ ಯಾವುದನ್ನು ಪ್ಲ್ಯಾನ್ ಮಾಡಿಲ್ಲ. ಅವರು ತಪ್ಪಿಸ್ಕೊಂಡು ಹೋಗಿದ್ದರು. ಅದನ್ನು ನಮ್ಮವರು ಅವರು 2-3 ಟೀಮ್ಗಳನ್ನ ಮಾಡಿಕೊಂಡು ಅವರನ್ನು ಹುಡುಕ್ತಾಯಿದ್ರು. ಮಾಹಿತಿ ಸಿಕ್ಕಿದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಕೋರ್ಟಲ್ಲಿ ಕೂಡ ಅವ್ರ ಬೇಲ್ ರಿಜೆಕ್ಟ್ ಆಗಿದೆ. ಅದು ರಿಜೆಕ್ಟ್ ಆಗಿ ಆಗಲೇ 3-4 ದಿವಸ ಆಗಿತ್ತು. ಆ ರೀತಿ ನಾವು ನಮ್ಮ ಇಲಾಖೆಯಲ್ಲಿ ಯಾವುದೇ ರೀತಿಯಲ್ಲಿ ಈಗ ಅವರು ಗೃಹ ಸಚಿವರಾಗಿದ್ದರು, ಅವರು ಹೀಗೆ ಮಾಡ್ತಿದ್ರಾ? ಇವೆಲ್ಲ ಹೇಳೋದಕ್ಕೆ ಭಾಳ ಸುಲಭ. ಆದರೆ ಕಾನೂನು ಎಲ್ಲರಿಗೂ ಒಂದೇ ಅಂತೇಳಿ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತಾರೆ. ಸಸ್ಪೆನ್ಷನ್ ಆಗಿದೆ, ಅವ್ರನ್ನ ಉಚ್ಚಾಟನೆ ಮಾಡುವಂಥ ಪ್ಲಾನ್ ಏನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಇದೆಯಾ ಈ ಮೊಮೆಂಟ್ಗೆ ಅಂತ? ಅಲ್ಲ, ಅದು ಗೊತ್ತಿಲ್ಲ. ಅದು ಪಕ್ಷದಲ್ಲಿ ಏನು ತೀರ್ಮಾನ ಮಾಡ್ತಾರೋ ಅವರು, ಅದು ಅವರಿಗೆ ಬಿಟ್ಟಿದ್ದು. ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಬಿಟ್ಟಿದ್ದು. ಅಧಿಕಾರಿ ನಿಂದನೆ ಪ್ರಕರಣದಲ್ಲಿ ರಾಜೀವ್ ಗೌಡ ಬಂಧನ ಆಗಿದೆ. ಏನು ಲೇಟೆಸ್ಟ್ ಅಪ್ಡೇಟ್ ಇದೆ ಸರ್? ಇಲ್ಲ, ಶಿಡ್ಲಘಟ್ಟದಲ್ಲಿ ಅಧಿಕಾರಿ ನಿಂದನೆ ಮಾಡಿ ಅವರು ಕೇಸ್ ರಿಜಿಸ್ಟರ್ ಮಾಡಿದ ಮೇಲೆ ಅವರು ತಪ್ಪಿಸ್ಕೊಂಡು ಹೋಗಿದ್ದರು. ರಾಜೀವ್ ಗೌಡ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರು ಮತ್ತು ಹಿಂದಿನ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು ಕೂಡ. ಆದರೆ ಪಕ್ಷ ಅವ್ರನ್ನ ಈ ಘಟನೆ ಆದಮೇಲೆ ಅವರನ್ನು ಸಸ್ಪೆಂಡ್ ಕೂಡ ಮಾಡಿದೆ. ನಾವು ಪೊಲೀಸ್ ಇಲಾಖೆಯಲ್ಲಿ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಅವರು ತಪ್ಪಿಸ್ಕೊಂಡು ಹೋಗಿದ್ದರು. 11 ದಿವಸ ಅವರು ನಮ್ಮ ಕೈಗೆ ಸಿಕ್ಕಿರಲಿಲ್ಲ. ಈಗ ಅವರು ಕೇರಳಕ್ಕೆ ಹೋಗುವ ದಾರಿನಲ್ಲಿ ಮಂಗಳೂರಿಂದ ಕೇರಳಕ್ಕೆ ಹೋಗುವಾಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಅದಾದಮೇಲೆ ನಾವು ಜುಡಿಷಿಯಲ್ ಕಸ್ಟಡಿಗೆ ಪೊಲೀಸ್ನವ್ರು ಕೇಳ್ಕೊಳ್ತಾರೆ. ಮುಂದೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ನಿನ್ನೆ ಮಾತಾಡ್ತಾ ಇರಬೇಕಾದ್ರೆ ಆಂಟಿಸಿಪೇಟರಿ ಬೇಲಿಂಗ್ ಇದು ರಿಜೆಕ್ಟ್ ಆಗಿದೆ. ಕೋರ್ಟ್ ವಿಚಾರಗಳಲ್ಲಿ ಅವ್ರಿಗೆ ಕ್ಲಿಯರ್ ಸಿಕ್ಕಿದ ನಂತರ ಅರೆಸ್ಟ್ ಮಾಡ್ತಾರೆ, ಗೌರ್ಮೆಂಟ್ ಆ ಥರ ಪ್ಲ್ಯಾನ್ ಮಾಡಿದೆ ಅನ್ನೋದು ಆರೋಪ ಮಾಡಿದ್ರು ನಿನ್ನೆ. ನೋಡಿ, ನಾವು ಯಾವುದೂ ಆ ರೀತಿ ಯಾವುದನ್ನು ಪ್ಲ್ಯಾನ್ ಮಾಡಿಲ್ಲ. ಅವರು ತಪ್ಪಿಸ್ಕೊಂಡು ಹೋಗಿದ್ದರು. ಅದನ್ನು ನಮ್ಮವರು ಅವರು 2-3 ಟೀಮ್ಗಳನ್ನ ಮಾಡಿಕೊಂಡು ಅವರನ್ನು ಹುಡುಕ್ತಾಯಿದ್ರು. ಮಾಹಿತಿ ಸಿಕ್ಕಿದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಕೋರ್ಟಲ್ಲಿ ಕೂಡ ಅವ್ರ ಬೇಲ್ ರಿಜೆಕ್ಟ್ ಆಗಿದೆ. ಅದು ರಿಜೆಕ್ಟ್ ಆಗಿ ಆಗಲೇ 3-4 ದಿವಸ ಆಗಿತ್ತು.